ಮಾನ್ಯ ಸಭಾಪತಿಗಳೇ, ಮಾನ್ಯ ತಿಪ್ಪೇಸ್ವಾಮಿ ಅವರು ಈ ಒಂದು ಬಹಳ ಮುಖ್ಯವಾದಂಥ ಮಹಿಳೆಯರಿಗೆ ಸಂಬಂಧಪಟ್ಟಿರತಕ್ಕಂಥ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಿರತಕ್ಕಂಥ ಬಹಳ ಮುಖ್ಯವಾದಂಥ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿರತಕ್ಕಂಥದ್ದು ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರು ಹೇಳಿರೋ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಕಳೆದ ಈಗ 4 ವರ್ಷ ಆಗಿದೆ ಅನುಷ್ಠಾನ ಆಗದೇನೆ. 2013ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ 2018-19 ಸಾಲಿನವರೆಗೂ ಪ್ರತಿ ವರ್ಷ ಮಾಡ್ಕೊಂಡು ಬಂದರು. ಅದ ನಂತರ ಕಳೆದ 4 ವರ್ಷದಿಂದ ಇದು ಸರ್ಕಾರ ಇದನ್ನು ಕಾರ್ಯಗತ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದು ಟೆಂಡರ್ ಪ್ರಕ್ರಿಯೆಗಳನ್ನು ಸರಿಯಾಗಿ ಮಾಡದೇನೆ, ಟೆಂಡರ್ಗಳನ್ನು ಸರಿಯಾಗಿ ಕರೀದೇನೆ, ಅಥವಾ ಅದು ಬೇರೆ ಬೇರೆ ಕಾರಣಗಳಿಂದ ಟೆಂಡರ್ ಕರೆದಿದ್ರು ಕೂಡ ಅದನ್ನು ತೀರ್ಮಾನ ಮಾಡೋಕ್ಕೆ ಆಗದೇನೆ, ಅದ್ರ ಬಗ್ಗೆ ನಾನು ಈಗ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಇದನ್ನು ಟೆಂಡರ್ ಪ್ರೋಸೆಸ್ಸನ್ನು ಕೂಡ ಮಾಡಲಾಗಿದೆ ಮತ್ತು ಎರಡು ವಲಯಕ್ಕೆ ನಮ್ಮ ಮೈಸೂರು ಮತ್ತು ಕಲಬುರಗಿ ವಲಯ ಟೆಂಡರ್ ಫೈನಲೈಸ್ ಆಗಿದೆ. ಇನ್ನು 2 ವಲಯದವರು ಇನ್ನೂ ಬ್ಯಾಕ್ ಗ್ಯಾರಂಟಿ ಕೊಟ್ಟಿಲ್ಲ. ಕೊಟ್ಟಿದ ತಕ್ಷಣ ಅವ್ರದ್ದು ಕೂಡ ಟೆಂಡರ್ ನಾವು ಫೈನಲೈಸ್ ಮಾಡ್ತೀವಿ. ಮುಂದಿನ ಜನವರಿ ತಿಂಗಳಿಂದ ಎಲ್ಲ ನಮ್ಮ ಏನು ಸುಮಾರು 19 ಲಕ್ಷ ಹೆಚ್ಚು ಕಮ್ಮಿ ಇರ್ತಕ್ಕಂಥ ಮಕ್ಕಳಿಗೆ 10 ವರ್ಷದಿಂದ 18 ವರ್ಷ ಇರುವಂಥ ಮಕ್ಕಳು ಏನಿದ್ದಾರೆ, ಯಾರು ಈ ಒಂದು ಮುಟ್ಟಿನ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಗತ್ಯ ಇರ್ತಕ್ಕಂಥ ಹೆಣ್ಮಕ್ಳಿಗೆ ವಿತರಣೆ ಮಾಡ್ತಕ್ಕಂಥ ಶಾಲೆಗಳಿಗೆ ಹೋಗಿ ಈ ಸಲ ನಾವೇನು ಮಾಡಿದ್ದೀವಿ ಅಂತ, ಹಿಂದೆ ಎಲ್ಲ ಅವರು ನಮ್ಮ ಆಸ್ಪತ್ರೆಗಳಿಗೆ ಮತ್ತು DHO ಅವರ ಅಡಿಯಲ್ಲಿ ಅಲ್ಲಿ ಕೊಡ್ತಾಯಿದ್ರು, ಅಲ್ಲಿಂದ ವಿತರಣೆ ಆಗ್ತಾಯಿತ್ತು. ಈಗ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಏಜೆನ್ಸಿಗೆ ನೀವೇ ಜವಾಬ್ದಾರಿ ತಗೊಂಡು ಶಾಲೆವರೆಗೂ ನೀವೇ ಮುಟ್ಟಿಸಬೇಕು ಅಂತ ಹೇಳಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ವರ್ಷ ಅದು ಅನುಷ್ಠಾನ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಈ ಮುಟ್ಟಿನ ಕಪ್ಗಳನ್ನು ಕೂಡ ನಾವು ಈಗ ಒಂದು ಪ್ರಯೋಗ ಮಾಡಿದ್ದೇವೆ. ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಒಟ್ಟಾರೆ ರಾಜ್ಯದಲ್ಲಿ 15,000 ಹೆಣ್ಮಕ್ಳಿಗೆ ಮುಟ್ಟಿನ ಕಪ್ಗಳನ್ನು, ಅದರ ಅಡ್ವಾಂಟೇಜಸ್ ಬೇಕಾದಷ್ಟಿದೆ. ಆದರೆ ಹೆಣ್ಮಕ್ಳು ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಅವರಿಗೆ ಕನ್ವಿನ್ಸ್ ಮಾಡಬೇಕಾಗಿದೆ. ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಅದನ್ನು ಕೂಡ ಮಾಡಕ್ಕೆ ಹೊರಟಿದ್ದೇವೆ. ಸೊ ಅದರಿಂದ ಈ ವರ್ಷ ಖಂಡಿತವಾಗಿಯೂ ಅಂದರೆ ಜನವರಿ ತಿಂಗಳಿಂದ ಅದು ಜಾರಿಯಾಗಿ ಎಲ್ಲ ನಮ್ಮ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಇದನ್ನು ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎರಡನೇದವರು ಕೇಳಿರ್ತಕ್ಕಂಥದ್ದು, ಇದರಿಂದ ರೋಗಗಳು ಬರ್ತಾ ಇದೆ, ಚರ್ಮ ರೋಗಗಳು, ಬೇರೆ ಬೇರೆ ಕ್ಯಾನ್ಸರ್ ಥರ ರೋಗಗಳು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಮಟ್ಟದಲ್ಲಿ ಆ ರೀತಿಯಾದಂಥ ಯಾವುದು ಮಾಹಿತಿಗಳು ಇಲ್ಲ. ಇದರಿಂದ ನಮ್ಮ ಹತ್ರ ಬಂದಿರತಕ್ಕಂಥ ಇದರಿಂದ ಆಗಿರುವಂಥದ್ದು ಯಾವುದು ನಮ್ಮ ಮುಂದೆ ಯಾವುದು ಮಾಹಿತಿ ಇಲ್ಲ. ಸೊ ಅದರಿಂದ ಅದು ಕೂಡ ಇದೆ. ಆಮೇಲೆ ನಾವು ಇದ್ರ ಬಗ್ಗೆ ಒಂದು ಸ್ಟಡಿ ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ಈ ಮೆನ್ಸ್ಟ್ರುಯಲ್ ಹೈಜೀನ್ ಏನಿದೆ ಇದ್ರ ಬಗ್ಗೆ ಒಂದು ಸ್ಟಡಿಯನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಒಂದು ಇಲಾಖೆಯಿಂದನೇ ಅದನ್ನು ಒಂದು ಸ್ಟಡಿಯನ್ನು ನಾವು ಮಾಡಿಸ್ತಾ ಇದ್ದೀವಿ, ಅಧ್ಯಯನವನ್ನು ಮಾಡಿಸ್ತಾ ಇದ್ದೀವಿ. ಈ ಹದಿಹರೆಯದವರಿಗೆ ಯಾವ ರೀತಿಯಾದಂಥ ಒಂದು ಸವಲತ್ತುಗಳನ್ನು ಇನ್ನೂ ಹೆಚ್ಚಾಗಿ ನೀಡಬೇಕು ಅಂತ ಅದು ನಮಗೆ ಈ ಸ್ಟಡಿ ರಿಪೋರ್ಟು ಮುಂದಿನ ಇನ್ನು ಒಂದು 2 ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ನಮಗೆ ಬರ್ತದೆ. ಮತ್ತು ಇದರಲ್ಲಿ ಯಾವುದೇ ಕೇಂದ್ರ ಸರ್ಕಾರದ ಹಣ ಇಲ್ಲ, ಸಂಪೂರ್ಣ ರಾಜ್ಯ ಸರ್ಕಾರದ ಹಣದಿಂದನೇ ಇದನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ಈ ವರ್ಷ ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಮಟ್ಟಿಗೆ ಯಾವುದೋ ಒಂದು 20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಒಟ್ಟಾರೆ ನಮಗೆ ಇದರಿಂದ ಖರ್ಚಾಗುವಂಥದ್ದು ಎಲ್ಲ ಹಣವನ್ನು ರಾಜ್ಯ ಸರ್ಕಾರ ಭರಿಸಿ ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ ಅಂತ ನಿಮ್ಮ ಗಮನಕ್ಕೆ. ಯಾಕಂದರೆ ಇದರಲ್ಲಿ ಸುಮಾರು 40 ಕೋಟಿ ರೂಪಾಯಿಯಷ್ಟು ಖರ್ಚಾಗ್ತದೆ ಈ ಕಾರ್ಯಕ್ರಮ ಅನುಷ್ಠಾನ ಮಾಡೋದಕ್ಕೆ. ಆದರೆ ಇದು ಹೆಣ್ಣು ಮಕ್ಕಳಿಗೆ ಭಾಳ ಅಗತ್ಯ. ಇದು ಅವ್ರು ಹೇಳಿದ್ರಲ್ಲ, ಬಟ್ಟೆಯನ್ನು ಉಪಯೋಗಿಸ್ಕೊಂಡು ಪಾಪ ಅದರಿಂದ ಸಮಸ್ಯೆಗಳು, ತೊಂದರೆಗಳು, ಹೈಜೀನ್ ಇರೋದಿಲ್ಲ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಆಗ್ತಾ ಇರ್ತದೆ. ಅಥವಾ ಅವ್ರ ದುಡ್ಡಿನಲ್ಲಿ ಅವ್ರು ಖರ್ಚು ಮಾಡಿಕೊಂಡೇ ಈ ಸ್ಯಾನಿಟರಿ ಪ್ಯಾಡ್ಸನ್ನು ಖರೀದಿ ಮಾಡುವಂಥದ್ದು ಕೂಡ ಇರ್ತದೆ. ಸೊ ಇದನ್ನು ಈ ನಿವಾರಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಇದನ್ನು ತೀರ್ಮಾನ ಮಾಡಿದ್ದೇವೆ, ಅನುಷ್ಠಾನ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ನಮ್ಮ ಶಾಲೆಯ ಮಕ್ಕಳಿಗೆ ಮತ್ತು ಯಾರ್ಯಾರು ನಮ್ಮ ಸರ್ಕಾರಿಯಲ್ಲಿರ್ತಕ್ಕಂಥ ಏನು ವಿದ್ಯಾರ್ಥಿ ನಿಲಯಗಳಿದೆ ಅಲ್ಲೂ ಕೂಡ ಆ ಹೆಣ್ಮಕ್ಳಿಗೆ ನಾವು ಇದನ್ನು ಸರಬರಾಜು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ.